ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಜಿತ್ ಮತ್ತು ಭೂಮಿ ಈಗ ಅವ್ರ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋ ಸಮಯ ಬಂದಾಗಿದೆ. ಈ ವಿಚಾರ ಅಂಜುಗಾಗಲೇ ಗೊತ್ತಾಗ್ಬಿಟ್ಟಿದೆ. ಈಗ ಅಂಜು ನಚಿಕೇತನ ಬಿಟ್ಟು ಮತ್ತೆ ಅಜಿತ್ನ ಎಲ್ಲಿ ಇಟ್ಕೋತಾಳೋ ಅನ್ನೋದು ದೊಡ್ಡ ಸಂಕಷ್ಟ ಆಗಿದೆ ಸತ್ಯಣ್ಣಂಗೆ. ಅದೇ ರೀತಿ ಶಾರದಾನ ದೇವಯಾನಿ ಬಗ್ಗೆ ಗೊತ್ತಾಗಿದೆ ಅಲ್ಲೇ ಶಾರದಾಗೆ. ಅದನ್ನ ಅಶ್ವಿನಿ ಎಲ್ಲರ ಮುಂದೆನೂ ಹೇಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಶಾರದಾಗೆ ಹಳೆ ನೆನಪುಗಳು ಎಲ್ಲವೂ ಬರ್ತಿದ್ದಾವೆ. ಶಾರದಾನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ದೇವಯಾನಿ ಅನ್ನೋದು ಅವಳಿಗೆ ಗೊತ್ತಾಗಿದೆ. ನೋಡೋಣ ಈ ಒಂದು ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ. ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ, ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬುಧವಾರದ್ದು. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸತ್ಯಣ್ಣ ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಭೂಮಿ ಹತ್ರ ಇವತ್ತು ಮನೆಗೆ ಅಜಿತ್ ಜೊತೆಗೆ ಅವಳ ಫ್ರೆಂಡ್ ಮಯೂರಿನೂ ಬರ್ತಾ ಇದ್ದಾಳೆ, ಅತ್ತೆ ಮಗಳು. ಸೊ ಅವಳ ಬಗ್ಗೆ ನಿನ್ನ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಭೂಮಿನ ಕೇಳಿದಾಗ, ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ಸತ್ಯಣ್ಣ, ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಮಾಡ್ರನ್ ಆಗಿದ್ದಾರೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಮತ್ತೆ ಅಜಿತ್ಗೆ ಅವರು ಒಳ್ಳೆ ಜೋಡಿ ಆಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳಿದಾಗ, ಈ ಕಡೆ ಭೂಮಿಗೆ ಸತ್ಯಣ್ಣ ನೀವೇನು ಮಾತಾಡ್ತಿದ್ದೀರಾ ಅಂದಾಗ, ಹೌದು ಭೂಮಿ, ನಿಮ್ಮದು ಕಾಂಟ್ರಾಕ್ಟ್ ಮದುವೆ ಇನ್ನೇನು ಮುಗಿಯೋ ಹಂತದಲ್ಲಿದೆ, ಮತ್ತೆ ನೀವು ಅವಳು ಅಜಿತ್ಗೆ ಒಳ್ಳೆ ಜೋಡಿ ಆಗ್ಬೋದಲ್ವಾ ಅನ್ನೋದು ನನ್ನ ಅನಿಸಿಕೆ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನೀವೇನು ಮಾತಾಡ್ತಿದ್ದೀರಾ, ಸಾಹೇಬ್ರು ಯಾವತ್ತೂ ನನ್ನೋರು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿರ್ಬೇಕಾದ್ರೆ ಈ ವಿಚಾರನ ಕೇಳಿಸ್ಕೊಳ್ಳೋಕ್ಕೆ ಅಂಜನ ಬಂದು ನಿಂತ್ಕೊಂಡಿರ್ತಾಳೆ. ಈ ವಿಚಾರ ಕಾಂಟ್ರಾಕ್ಟ್ ಮದುವೆ ವಿಚಾರ ಇನ್ನೊಂದು 2 ದಿವಸದಲ್ಲಿ ನಿಮ್ಮ ಮದುವೆ ಕಾಂಟ್ರಾಕ್ಟ್ ಮದುವೆದು 1 ವರ್ಷದ ವಯದಿ ಮುಗಿಯುತ್ತೆ ಭೂಮಿ, ಆಮೇಲೆ ನೀನೇನು ಮಾಡ್ತೀಯಾ ಎಲ್ಲ ಗೊತ್ತಾಗಬೇಕಾ ಮನೇಲಿ, ಮತ್ತೆ ಮನೆ ಬಿಟ್ಟು ಹೋಗ್ತೀಯಾ ಅಂದ್ಬಿಟ್ಟು ಸತ್ಯಣ್ಣ ಕೇಳ್ಬೇಕಾರೆ ಅದನ್ನು ಕೇಳಿಸ್ಕೊಂಡಂತ ಅಂಜನ, ವಾವ್ ಸೂಪರ್, ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿದ್ದೀರಾ, ಎಷ್ಟು ಸತಿ ನೀವಿಬ್ರು ಗಂಡ ಹೆಂಡ್ತಿ ಅಲ್ಲ ಅಂತ ನಾನು ಕಂಡಿಡಿದ್ರು, ನೀವು ಗಂಡ ಹೆಂಡ್ತಿ ಅಂತ ನಾಟಕ ಆಡ್ಕೊಂಡೇ ಬಂದ್ರ, ಆದರೆ ಇವತ್ತು ನಿಮ್ಮ ನಾಟಕ ಬಯಲಾಗೋಯ್ತು. ಅಲ್ಲ, ವರ್ಷದ ಕಾಂಟ್ರಾಕ್ಟ್ ಮದುವೆಗೆ ಬಂದಿರೋಳು ನೀನು ನನ್ನ ಅಜಿತ್ನ ಪಡ್ಕೊಳ್ಳೋಕ್ಕೆ ನನ್ನ ಸಿಗಲ್ಲ ಅಂಥೇಳಿ ನನ್ನ ನಚಿಕೇತನ ಮದುವೆ ಆಗೋ ಪರಿಸ್ಥಿತಿ ಬಂದಿದೆ. ಇನ್ನು ಈ ಒಂದು ಕಾರ್ಯಕ್ರಮ ಮುಂದುವರಿಯಲ್ಲ, ಈ ವಿಚಾರನ ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ ಅಂದ್ಬಿಟ್ಟು ಅಂಜನಾ ಇವ್ರಿಗೆ ಹೇಳ್ತಾ ಇರ್ತಾಳೆ. ಭೂಮಿ ಇದೋಳು, ಅಂಜನಾ ಅವರೇ ನಿಂತ್ಕೊಳ್ಳಿ, ಇದೆಲ್ಲ ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ನಂಬೇಡಿ ಅಂದಾಗ, ಸಾಕು ಇನ್ನೂ ಸುಳ್ಳು ಹೇಳಕ್ಕೆ ನನ್ನ ಹತ್ರ ಬರಬೇಡ, ಇಷ್ಟು ದಿನ ನಾನು ಅಜಿತ್ ನನಗೆ ಸಿಗೋದೇ ಇಲ್ಲ, ಅಜಿತ್ ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಗೊತ್ತಿರಲಿಲ್ಲ, ಹೀಗೆ ನಾನು ಮಾವಂಗೆ ಎಲ್ಲರಿಗೂ ಹೇಳ್ತೀನಿ ಅಂದ್ಬಿಟ್ಟು ಅಂಜನಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಸತ್ಯಣ್ಣ ನೀವೆಂಥ ಕೆಲಸ ಮಾಡಿದ್ರಿ, ಅಂಜನಾ ಅವ್ರ ಬಗ್ಗೆ ಗೊತ್ತು ತಾನೆ, ಈಗ ಏನು ಮಾಡೋದು ಅಂದಾಗ, ಅಯ್ಯೋ ಭೂಮಿ ಎಂಥ ಆತ್ರದ ಕೆಲಸ ಮಾಡಿಬಿಟ್ಟೆ ನಾನು, ಆತ್ರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡದೆ ಮಾತಾಡ್ಬಿಟ್ನೆಲ್ಲ ಅಂದ್ಬಿಟ್ಟು ಸತ್ಯಣ್ಣ ಗಾಬರಿ ಆಗ್ತಾರೆ. ಸತ್ಯಣ್ಣ ಮೊದಲು ಸಾಹೇಬ್ರಿಗೆ ವಿಚಾರನ ಹೇಳಬೇಕು ಅಂತ ಭೂಮಿ ಹೇಳ್ತಾಳೆ. ಅಜಿತ್ಗೆ ಫೋನ್ ಮಾಡಿ, ಸಾಹೇಬ್ರೆ ಈ ರೀತಿ ಆಗೋಯ್ತು, ಅಂಜನಾ ಕೇಳಿಸ್ಕೊಬಿಟ್ಲು ಅಂದಾಗ, ಇವಾಗ ಏನು ಮಾಡೋದು ಸಾಹೇಬ್ರೆ ಅಂದಾಗ, ನೀವೇನು ಟೆನ್ಷನ್ ತಗೋಬೇಡಿ ಭೂಮಿ, ಯಾಕೆಂದರೆ ಅವಳದು ಯಾವಾಗಲೂ ಇದ್ದಿದ್ದೇ ರಾಗ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಾಗ, ಸಾಹೇಬ್ರೆ ಸತ್ಯಣ್ಣ ಬಾಯ್ಬಿಟ್ಟು ಎಲ್ಲ ಹೇಳ್ಬಿಟ್ರು ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂದಾಗ, ಭೂಮಿ ಇನ್ನೇನು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿದೆ ಇನ್ನೇನಾಗುತ್ತೆ, ನೀನು ಸಹ ಈ ಮನೆ ಬಿಟ್ಟು ಹೋಗೋಕ್ಕೆ ನಿಂತಿದೆಯಲ್ವಾ, ಗೊತ್ತಾದರೂ ಏನೂ ಆಗಲ್ಲ ಬಿಡು, ಹೆಂಗೋ ಭೂಮಿ ನಚಿಕೇತನ ಅಂಜನಾ ಮದುವೆ ಆಗ್ತಾ ಇದ್ದಾಳಲ್ವಾ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಹಂಗಿದ್ರೆ ಹೋಗಿ ಅಂಜನಾ ಎಲ್ಲ ಹೇಳ್ಬಿಟ್ರೆ ಅಂತಂದಾಗ, ಹೇಳಿ ಬಿಡು ಅಂತಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಇವ್ರ ಮನೇಲಿರೋ ಮನ್ಸುಗಳು ಏನಾಗುತ್ತೆ, ಎಲ್ಲರ ಮನಸ್ಸು ಒಡೆದೋಗುತ್ತೆ ಅಂದಾಗ, ಭೂಮಿ ಅದನ್ನು ನೀನು ಯೋಚನೆ ಮಾಡ್ತಿದ್ಯಲ್ವಾ, ಆದರೆ ನೀನು ಈ ಮನೆ ಬಿಟ್ಟೋಗಿದಾಗ ಎಲ್ಲರ ಮನಸ್ಸು ಒಡೆದೋಗುತ್ತೆ ಅಂತ ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಪ್ರಶ್ನೆ ಮಾಡ್ತಾರೆ. ಸಾಹೇಬ್ರೆ ಹಂಗಾದ್ರೆ ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಭೂಮಿ ಕೇಳಿದಾಗ, ಆ ಪ್ರಶ್ನೆಗೆ ಉತ್ತರ ನಿನ್ನ ಹತ್ರನೇ ಇದೆ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಈ ಅಂಜನಾ ಹೋಗಿ ಎಲ್ಲ ತಾವು ನಿಂತ್ಕೊಂಡು ಲವ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಕಾಂಟ್ರಾಕ್ಟ್ ಮದುವೆ ಆಗಿರೋದು, ಅವರಿಬ್ರಿಗೂ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊತಾ ಇರ್ತಾಳೆ. ಈ ಕಡೆ ದೇವಯಾನಿದಳು, ಬೇಬಿ ಏನು ಹೇಳ್ತಾ ಇದೀಯ ಅಂದಾಗ, ಮಾಮ್ ಈಗ ತಾನೇ ಸತ್ಯಣ್ಣ ಭೂಮಿ ಹತ್ರ ಮಾತಾಡ್ತಿದ್ದ, ನಾನೇ ಕೇಳಿಸ್ಕೊಂಡೆ ಅಂದ್ಬಿಟ್ಟು ಅಂಜನಾ ಹೇಳ್ತಿರ್ತಾಳೆ. ಅಯ್ಯೋ ಏನಿದು ಅಂಜನಾ, ನಿನ್ನ ಮದುವೆ ಶಾಸ್ತ್ರಗಳು ಶುರುವಾಗ್ತಾ ಇದೆ, ನೀನು ಇವಾಗ ಈ ಥರ ಎಲ್ಲ ಹೇಳೋದು ಸರಿನಾ, ಅಜಿತ್ ಮತ್ತೆ ಭೂಮಿ ಯಾಕೆ ಕಾಂಟ್ರಾಕ್ಟ್ ಮದುವೆ ಆಗ್ತಾರೆ, ಅವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರೋದು ಅಂತ ಅಜ್ಜಿ ಹೇಳ್ತಾರೆ. ಹೌದು ಅಂಜನಾ, ಇದೆಲ್ಲ ಎಷ್ಟು ಸತಿ ನೀನು ಡ್ರಾಮಾ ಮಾಡ್ತೀಯಾ, ಸುಮ್ಮನೆ ಇರಮ್ಮ, ಮದುವೆ ಮನೇಲಿ ಈ ರೀತಿ ಅಪಶಕ್ನಗಳನ್ನ ಹೇಳ್ಬೇಡ, ಅಜಿತ್ ಮತ್ತೆ ಭೂಮಿದು ಜನ್ಮದ ಅನುಬಂಧ ಅಂದ್ಬಿಟ್ಟು ಈ ಕಡೆ ಅವ್ರ ಮಾವನು ಹೇಳ್ತಿರ್ತಾರೆ. ಅಯ್ಯೋ ಮಾವ, ನೀವು ಯಾಕೆ ನನ್ನ ಅರ್ಥ ಮಾಡ್ಕೊತಿಲ್ಲ, ಅವರಿಬ್ರು ಮಾತಾಡಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಅಜಿತ್ ಇದ್ದರು, ಮಾವ ಏನು ಹೇಳ್ತಾ ಇದ್ದಾಳೆ ಅಂಜನಾ ಅಂದಾಗ, ಅಲ್ಲ ನಿಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳ್ತಾ ಇದ್ದಾಳೆ ಅಂದಾಗ, ನೋಡಿ ಮಾವ ಇವಳಿಗೆ ಯಾವಾಗಲೂ ಅದೇ ಅನಿಸುತ್ತೆ, ಸತ್ಯಣ್ಣ ಮತ್ತು ಭೂಮಿ ಏನೋ ಮಾತಾಡ್ತಿದ್ರಂತೆ, ಯಾವುದೋ ಮನೆ ಕಾಂಟ್ರಾಕ್ಟ್ ಮಾಡ್ತೀವಿ ಹಂಗೆ ಅಂತ ಮಾಡ್ತಾ ಸತ್ಯಣ್ಣ ಹೇಳ್ತಾ ಇದ್ರಂತೆ, ಅದನ್ನು ಇವಳು ಏನೇನೋ ಕೇಳಿಸ್ಕೊಂಡಿದ್ದಾಳೆ ಅಷ್ಟೇ ಅಂದಾಗ, ಅಜಿತ್ ಸುಮ್ಮನೆ ಸುಳ್ಳು ಹೇಳಕ್ಕೆ ಬರಬೇಡ, ನಿಮ್ಮ ಮದುವೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಾಯಿತು ಅಂದ್ಬಿಟ್ಟು ಈ ಕಡೆ ಅಂಜನಾ ಹೇಳ್ತಾ ಇರ್ತಾಳೆ. ನೀನು ಏನೇ ಹೇಳಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ಅಂಜನ್ ಬಾಯಿನ ಮುಚ್ಚಿಸ್ಬಿಡ್ತಾರೆ ಮನೆಯವರೆಲ್ಲ. ಆದರೆ ಇರೋ ಸತ್ಯ ಗೊತ್ತಾಗಲೇಬೇಕಲ್ಲ, ಭೂಮಿ ಈಗ ಮನೆಯಿಂದ ಆಚೆ ನಡೆದ್ರೆ ಅಜಿತ್ ಮತ್ತು ಭೂಮಿದು ಕಾಂಟ್ರಾಕ್ಟ್ ಮದುವೆ ವಿಚಾರ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಅಜಿತ್ ಅವರ ಒಂದು ರೀತಿಯಲ್ಲಿ ಹೇಳಿದ್ದಾರೆ,
ಭೂಮಿ ಈಗ ಯೋಚನೆ ಮಾಡಬೇಕಾಗಿದೆ, ಸಾಹೇಬ್ರನ್ನ ಬಿಟ್ಟೋಗ್ತಾಳಾ ಇಲ್ಲ ಇದೇ ಮನೇಲಿ ಸೊಸೆಯಾಗಿ ಇರ್ತಾಳಾ ಅನ್ನೋದು ಭೂಮಿಗೆ ಬಿಟ್ಟಿರೋ ವಿಷಯ. ಇನ್ನು ದೇವಯಾನಿನ ನೋಡಿಕೊಂಡು ಗಾಬರಿ ಆದ ಶಾರದಾ ದಿನೇ ದಿನ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾರೆ. ಅವ್ರಿಗೆ ನೆನಪಿರೋಷ್ಟು ಪೂಜೆ ಮಾಡುವಂಥದ್ದು, ಅವ್ರಿಗೆ ನೆನಪಿರೋಷ್ಟು ಗಿಡ ಹಾಕುವಂಥದ್ದು ಮಾಡ್ತಾ ಇರ್ತಾರೆ. ಇದನ್ನ ಯೂಸ್ ಮಾಡಿಕೊಂಡು ಅಶ್ವಿನಿ ನಿಮಗೆ ಶೂಟ್ ಮಾಡಿದ್ದು ದೇವಯಾನಿ ಅಂತ ಎಲ್ಲರ ಮುಂದೆ ಹೇಳ್ಬೇಕು ನೀವು ಅಂತೇಳ್ಬಿಟ್ಟು ಪ್ರಯತ್ನ ಪಡಿಸ್ತಾ ಇರ್ತಾಳೆ. ಯಾವಾಗ ನಚಿಕೇತ್ ಜೊತೆ ಮದುವೆ ನಾನಾಗೋದು ಅನ್ನೋದು ಅಶ್ವಿನಿ ಪ್ಲಾನ್ ಆಗಿರುತ್ತೆ. ಆದರೆ ಈ ಪ್ಲಾನ್ನ ವರ್ಕೌಟ್ ಮಾಡ್ತಾರ ಶಾರದಾ ಅವರು, ನಿಜವಾಗ್ಲೂ ದೇವಯಾನಿನೇ ನನ್ನ ಶೂಟ್ ಮಾಡಿದ್ದು ಅಂತ ಹೇಳ್ತಾರ. ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.